ತುಮಕೂರು ವಾಯ್ಸ್ಗೆ ಸ್ವಾಗತ ಸ್ನೇಹಿತರೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ. ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ. ಯಾತಕ್ಕಾಗಿ ಹೋರಾಟ, ನೀರಿಗಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನೀರಿಗಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನೀರಿಗಾಗಿ ಹೋರಾಟ, ನಮ್ಮದು ನಮ್ಮದು ಹೇಮಾವತಿ ನಮ್ಮದು, ಪ್ರಾಣ ಕೊಟ್ಟೆವು ಪ್ರಾಣ ಕೊಟ್ಟೆವು ಪ್ರಾಣ ಕೊಟ್ಟೆವು. ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನೀರಿಗಾಗಿ ಹೋರಾಟ, ರೈತ ವಿರೋಧಿ ಸರ್ಕಾರಗಳಿಗೆ ಧಿಕ್ಕಾರ ಧಿಕ್ಕಾರ. ಸತ್ತನಪ್ಪ ಸತ್ತನು, ಟೀಕೆ ಸತ್ತನು, ಸತ್ತನಪ್ಪ ಸತ್ತನು, ಟೀಕೆ ಸತ್ತನು. ಯಾತಕ್ಕಾಗಿ ಹೋರಾಟ, ನೀರಿಗಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನೀರಿಗಾಗಿ ಹೋರಾಟ. ಸುತ್ತಮುತ್ತ ಎಲ್ಲ ಜಿಲ್ಲೆಯಲ್ಲಿ ನಾವೇ ಮಾತಾಡ್ತಾರೆ. ದಯಮಾಡಿ ನಾವು ಒಂದು 15 ನಿಮಿಷ ಸಹಕರಿಸಬೇಕು. ದಯಮಾಡಿ 15 ನಿಮಿಷ ಒಂದು ಒಬ್ಬರು ಇದ್ದಾರೆ ಮಾತಾಡ್ತಾರೆ. ದಯಮಾಡಿ ಇದನ್ನ ಯಾವುದೇ ಕಾರಣಕ್ಕೂ ಈ ಹೇಮಾವತಿ ನೀರನ್ನ ಯಾವುದೇ ಕಾರಣಕ್ಕೂ ನಾವು ಎಕ್ಸ್ಪ್ರೆಸ್ ಚಾನೆಲ್ ಮುಖಾಂತರ ಸಪರೇಟ್ ನಾವು ಮಾಡ್ತಾರೆ. ನಾಲ್ಕು ತಿಂಗಳ ಹಿಂದೆಯೇ ನಾವು ಪ್ರತಿಭಟನೆ ಮಾಡಬೇಕಾಗಿತ್ತು. ಇಲ್ಲಿ ತೆಗೆಯುವುದನ್ನೇ ನಿಲ್ಲಿಸಿದ್ರೆ ಏನೂ ಆಗ್ತಾ ಇಲ್ಲ. ಇವತ್ತು ಸುಮಾರು 5-6 ಕಿಲೋಮೀಟರ್ ತೆಗೆದಿದ್ದಾರೆ. ಇವತ್ತು ನಾವು ಸಂಘಟಿತರಾಗಿ ಬಂದಿರತಕ್ಕಂಥದ್ದು. ಮೊದಲೇ ಮಾಡಿದ್ರೆ ಅನುಕೂಲ ಆಗ್ತಾ ಇತ್ತು. ಅದಕ್ಕೋಸ್ಕರವಾಗಿ ಇವತ್ತೇನು ಹೇಮಾವತಿಯಿಂದ ನೀರು ಬರ್ತಾ ಇದೆ ನೋಡಿ, ಅದರಲ್ಲಿ ಬರ್ತಕ್ಕಂಥ ನೀರು ಕೇವಲ ನಮ್ಮ ತುಮಕೂರು ಜಿಲ್ಲೆಯ ಕೆರೆಕಟ್ಟೆಗಳಿಗೆ ತುಂಬಕ್ಕಾಗೋದಿಲ್ಲ. ಹೇಮಾವತಿ ಚಾನಲ್ ಶುರುವಾದ ತಕ್ಷಣ ಹಳ್ಳಿಗಳಲ್ಲಿ ಹೊಲಮಾಳುಗಳೆಲ್ಲ ಬೆಳೆ ಕಾಲ್ಯಗಳನ್ನ ಮಾಡಿರು, ಎಲ್ಲವನ್ನೂ ಮಾಡಿರು, ನೀರು ಕೊಡ್ತೀವಿ ಅಂತ ಹೇಳಿ ಯಾವುದೇ ಹೊಲಮಾಳುಗಳಿಗೆ ಯಾವಕ್ಕೂ ನೀರನ್ನ ಕೊಡಕ್ಕಾಗಿಲ್ಲ. ಆದ್ರೂ ಸಹ ನಮ್ಮ ಜಿಲ್ಲೆ ಯಾವುದೇ ಕೆರೆಕಟ್ಟೆಗಳಿಗೂ ತುಂಬಿಸಕ್ಕೂ ಆಗ್ತಾ ಇಲ್ಲ. ಅಂತಹದರಲ್ಲಿ ಬರ್ತಕ್ಕಂಥ ನೀರನ್ನ ಬೇರೆ ಜಿಲ್ಲೆಗಳಿಗೆ ನೀರನ್ನ ತೆಗೆದುಕೊಂಡು ಹೋದಾಗ ತುಮಕೂರು ಜಿಲ್ಲೆಯಲ್ಲಿರ್ತಕ್ಕಂಥ ಅಥವಾ ಟೌನ್ ಜನಕ್ಕೂ ಕುಡಿಯಕ್ಕೆ ನೀರಿಲ್ಲದ ಅಂತಾಗುತ್ತದೆ. ಸಿರಾ ಇರ್ಬೋದು, ಮಜ್ಜಿರಿ, ಪಾವಗಡ ಇವೆಲ್ಲವೂ ತುಮಕೂರು ಜಿಲ್ಲೆಗೆ ಸೇರಿರ್ತಕ್ಕಂಥದ್ದು. ಯಾರಿಗೂ ಕುಡಿಯೋದಕ್ಕೂ ನೀರಿಲ್ಲದ ಅಂತಾಗುತ್ತದೆ. ದುರದೃಷ್ಟ ಇದು ಮಾಡೋದಕ್ಕೆ ನಾವು ಬಿಡಬಾರ್ದಾಗಿತ್ತು. ಅದೇ ಇದನ್ನು ಮಾಡೋದಕ್ಕೆ ನಾವು ಬಿಡಬಾರ್ದಾಗಿತ್ತು. ದುರದೃಷ್ಟ ಯಾಕೆಂದ್ರೆ ನಮಗೆ ಚಾನಲ್ ಇದೆ, ಏನು ನಾವು ಒರಿಜಿನಲ್ ಚಾನಲ್ ಇದೆ, ಅದನ್ನ ಈಗ ಅಷ್ಟು ಕುಡಿಯೋ ಕೊನೆಯವರೆಗೂ ಚಾನಲ್ನ ದೊಡ್ಡದು ಮಾಡಿದ್ದೀವಿ, ಆಧುನಿಕವಾಗಿರ್ತಕ್ಕಂಥದ್ದು ಮಾಡಿದ್ದೀವಿ. ಅಲ್ಲಿಗೆ ನೀರು ಹೋದರೆ ಬುದ್ಧಿ ಎಷ್ಟು ನೀರು ಬೇಕಾದ್ರೂ ನಾವು ತಗೊಂಡು ಹೋಗ್ಬೋದು, ಅಲ್ಲಿಂದಲೇ ಮಾಡ್ಬೋದಾಗಿತ್ತು. ಈ ಚಾನಲ್ ಏನು ಮಾಡ್ಯವ್ರೆ ನಮ್ಮ ಒರಿಜಿನಲ್ ಚಾನಲ್ಗಿಂತ 10 ಅಡಿ ಕೆಳಗಡೆ ಬುದ್ಧಿ. ಏನನ್ನ ನೀರು ಬಿಟ್ಟುಬಿಟ್ರು ಅಂದರೆ ಇಡೀ ಜಿಲ್ಲೆಗೆ ಎಲ್ಲೂ ನೀರಿಲ್ಲ. ಕಳೆದ 25 ವರ್ಷದಿಂದ ಆಗಿರೋಂಥ ಚಾನಲ್ ಇವತ್ತು ಆಗಿದೆ ಬುದ್ಧಿ. ಆಗಿರ್ತಕ್ಕಂಥದ್ದು ಅವರು ನೆಗ್ಲೆಕ್ಟ್ ಮಾಡಿರ್ತಕ್ಕಂಥದ್ದು. ಯಾಕೆಂದರೆ ಇಲ್ಲಿರ್ತಕ್ಕಂಥ ನಮ್ಮ ಯಾರು ರೈತಾಪಿ ಜನಗಳು ಇಲ್ಲ, ನಮ್ಮ ರೈತ ಸಂಘಗಳು, ಎಲ್ಲ ಸಂಘಗಳು, ಮಾಜಿ ಹಾಲಿ MLAಗಳು, ಇವ್ರ ಬುದ್ಧಿ ಎಲ್ಲ ಮಂತ್ರಿಗಳು, ಇವನ್ ಕಾಂಗ್ರೆಸ್ ಮಂತ್ರಿಗಳು ನೆಗ್ಲೆಕ್ಟ್ ಮಾಡಿರ್ತಕ್ಕಂಥದ್ದು ಬುದ್ಧಿ. ನಾವು ಹೋಗಿ ಒಂದು ಇದನ್ನು ಕೊಟ್ಟು
ಇದು ಮನವಿ ಕೊಟ್ಟು ಆ ಮನವಿ ಒಳಗೆ ತೋರಿಸ್ಬಿಟ್ರು ನಮಗೆ, ನೋಡಪ್ಪ ಕ್ಯಾಬಿನೆಟ್ ಒಳಗೆ ನಾವು ಮಾತಾಡಿದ್ವಿ, ನಮ್ಮನ್ನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ನೆಗ್ಲೆಕ್ಟ್ ಮಾಡೋರು ಅಂತ. ಇದು ಇನ್ನೊಂದು ದುರದೃಷ್ಟ ಏನಾಯ್ತು, ಈ ಎಲೆಕ್ಷನ್ ಬಂತು, ಕೋಡ್ ಆಫ್ ಕಾಂಡಕ್ಟ್ ಇತ್ತು, ನಮ್ಗೆ ಯಾರಿಗೂ ಗೊತ್ತಾಗಿಲ್ಲ ಅಲ್ಲಿ ಇದರೊಳಗೆ ಉತ್ತೇಜ ರಜೆ ಇದು ಮಾಡ್ಬಿಟ್ಟು ಹೋಗುತ್ತೆ, ಯಾವುದೋ ಪಂಪ್ ಹೌಸ್ ಮಾಡಿಬಿಟ್ಟು ನಾಳೆ. ಯಾವುದೇ ಸರ್ಕಾರಗಳು ಇರಲಿ, ಎಷ್ಟು ನೀರನ್ನ ಯಾವ ಭಾಗಕ್ಕೆ ಯಾವ ಮುಖಾಂತರ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನ ಮೊದಲಿಗೆ ಈ ದೇಶವನ್ನ ಪ್ರತಿನಿಧಿಸ್ತಕ್ಕಂಥ ರಾಜಕೀಯ ಮುಖಂಡರು ಪ್ರಯತ್ನ ಮಾಡಬೇಕು. ಅದಕ್ಕೊಂದು ಸಮಿತಿ ರಚನೆ ಮಾಡಬೇಕು. ಆ ಸಮಿತಿ ರಚನೆ ಒಳಗೆ ಒಂದು ಸ್ವಲ್ಪ ಭಾಗ ರೈತಾಪಿ ಮುಖಂಡರನ್ನು ಸಹಿತ ಸೇರಿಸ್ಕೋಬೇಕು. ಎಷ್ಟು ನೀರು ಲಭ್ಯ ಇದೆ, ಆ ಲಭ್ಯದ ನೀರು ಯಾವ ಯಾವ ಭಾಗಕ್ಕೆ ಕೊಡಬೇಕು, ಯಾವ ಮುಖಾಂತರ ಕೊಡಬೇಕು, ಅದಕ್ಕೆ ಅಂಕಿ ಅಂಶಗಳೇನು ಅಂತ ಹೇಳಿ ಸಮಾಜದ ಮುಂದೆ, ಈ ದೇಶದ ಜನದ ಮುಂದೆ, ಅಥವಾ ಈ ನೀರು ಎಲ್ಲಿ ಹೋಗುತ್ತೆ ಆ ಜನಗಳಿಗೆ ಗಮನ ಹರಿಸಬೇಕಾಗಿತ್ತು. ಈ ಎಲ್ಲ ಪೂರ್ವ ನಿಗದಿತವಾಗಿ ಎಲ್ಲ ಕೆಲಸಗಳು ಆದ ಮೇಲೆ ಸಾರ್ವಜನಿಕವಾಗಿ ಒಂದು ಚಿಂತನೆ ಮಾಡಿ ಇಲ್ಲಿ ಕೆಲಸವನ್ನು ನಾವು ಪ್ರಾರಂಭಿಸ್ತಾ ಇದ್ದೇವೆ ಅಂದಾಗ ಯಾರ ಅಭ್ಯಂತರವೂ ಇರಬಾರ್ದು, ಯಾರಿಗೂ ತೊಂದರೆ ಆಗಬಾರ್ದು. ಆಮೇಲೆ ಯಾವುದೇ ಕಾರಣಕ್ಕೂ ಸಹಿತ ಕಾಮಗಾರಿ ಪ್ರಾರಂಭವಾದಾಗ ಈ ಮಧ್ಯೆ ನಿಲ್ಲಿಸಬಾರ್ದು. ಆ ಮಟ್ಟಕ್ಕೆ ಜನಪ್ರತಿನಿಧಿಗಳು ಮೊದಲೇ ಈ ಕೆಲಸವನ್ನು ಮಾಡಬೇಕಾಗಿತ್ತು.